ನೀವು ಆತ್ಮಬಂಧನ ಮೂವಿ ನೋಡಿರ್ಬೋದು. ನಾ ಸಣ್ಣವನಿದ್ದಾಗ ಈ ಮೂವಿ ನೋಡಿದ್ದೆ. ನೋಡ್ದಾಗ್ಲಿಂತ್ರ ನಾ ಯಾವ ಡಾಲ್ ನೋಡಿದ್ರು ಹೆದರು ಬಿಡ್ತಿದ್ದೆ. ಈ ಮೂವಿ ಸ್ಪೆಷಾಲಿಟಿ ಏನಿತ್ತಂದ್ರೆ ಇದು ಸ್ಟೋರಿ ಕಂಪ್ಲೀಟ್ಲಿ ಫಿಕ್ಷನ್ ಅಲ್ಲ. ಹೌದು, 1918ದಾಗ ಜಪಾನ್ ಒಳಗೆ ಓಕಿಕೋ ಅನ್ನೋ 3 ವರ್ಷದ ಹುಡುಗಿದ್ಲ. ಆಕಿನ ಬರ್ಡೇ ಇದ್ದಾಗ ಆಕಿನ ಅಣ್ಣ ಒಂದು ಡಾಲ್ ಗಿಫ್ಟ್ ಮಾಡಿದ್ದ. ಆಕಿಗೆ ಆ ಡಾಲ್ ಎಷ್ಟು ಸೇರ್ಬಿಟ್ಟಿತ್ತಂದ್ರೆ ಡೈಲಿ ಅದ್ರ ಜೊತೆನ ಆಡ್ತಿದ್ಲ. ಎಲ್ಲ ಕಡೆ ಅದನ್ನ ಎತ್ಕೊಂಡು ಅಡ್ಡಾಡ್ತಿರ್ಲ. ಒಂದಿನ ಓಕಿಕೋಗ ಮಲೇರಿಯಾ ಇನ್ಫೆಕ್ಟ್ ಆಗ್ಬಿಡಿ. ಆಕಿ ಅದನ್ನ ರೆಸಿಸ್ಟ್ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಕೊನೆಗೆ ಆಕಿ ತೀರ್ಕೊಂಡ್ಬಿಟ್ಲು. ಆಕಿ ಸತ್ತೋದ್ಮೇಲೆ ಆ ಮನ್ಯಾಗ ವಿಚಿತ್ರ ಘಟನೆ ಆಗತ್ಬಿಟ್ಟು. ಡಾಲಿನ ಕೂದ್ಲ ಗ್ರೋ ಆಗತ್ತಿದ್ವು ಅಂತ. ಮನೆಯವ್ರಿಗೆಲ್ಲರಿಗೂ ಕೆಟ್ಟ ಕನಸು ಬೀಳಾತಿದ್ವು ಅಂತ. ಒಮ್ಮೆ ಅಂತರೂ ಅವ್ರ ಮನೆಯವ್ರಿಗೆ ಆ ಡಾಲ್ ಮೂವ್ ಆಗೋದು ಕಾಣ್ತಂತೆ. ಈಗಿನ ಟೈಮ್ದಾಗ ಓಕಿಕೋ ಡಾಲ್ ಜಪಾನ್ದಾಗಿರೋ ಮೆನ್ನೆನ್ಜಿ ಟೆಂಪಲ್ದಾಗ ಐತಿ. ಮಂದಿ ಕ್ಲೇಮ್ ಮಾಡ್ತಾರೆ ಅದನ್ನ ನೋಡಿದ್ರೆ ಸಾಕು ಅವ್ರು ಕೆಟ್ಟ ಕನಸು ಬೀಳಕ್ಕೆ ಚಾಲೂ ಆಗ್ಬಿಡ್ತಾವಂತೆ. ಆ ಡಾಲಿಗೆ ಕ್ಲಿಯರ್ಲಿ ಅಬ್ಸರ್ವ್ ಮಾಡಿದ್ರೆ ಆ ಡಾಲಿಗೆ ಹಲ್ಲು ಹುಟ್ಟಾತಾವಂತೆ. ಮತ್ತಿಂಥ ಸ್ಟೋರಿಗೆ ಫಾಲೋ ಮಾಡ್ರಿ ಆ ಕ್ಲಾಸಿಕ್ ವೈ.